ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹುಬ್ಳಿ ಸ್ಟೈಲಲ್ಲಿ ಚುಮ್ಮರಿ ಹೇಗೆ ಮಾಡ್ತಾರಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾದ ಸಾಮಾನುಗಳು: ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ, ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಟೊಮೆಟೊ. ಇವಾಗ ಮಾಡೋದು ನೋಡ್ಕೊಳ್ಳಿ. 2 ಕಲ್ಪೋದಷ್ಟು ಚುಮ್ಮರಿ ತೊಗೊಂಡೀನಿ. ನಿಮಗೆ ಎಷ್ಟು ಬೇಕಷ್ಟು ನೀವು ತೊಗೋಬೋದು. ಗ್ಯಾಸ್ ಆನ್ ಮಾಡೀನಿ. ಇವಾಗ ಬಾಣಲಿ ಇಡ್ತಾ ಇದ್ದೀನಿ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಎಷ್ಟು ಹಾಕ್ತಿರಲ್ಲ ಅಷ್ಟು ರುಚಿ ಬರುತ್ತೆ ಚುಮ್ಮರಿ. ಇದು ಶೇಂಗಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಬರಬೇಕಿದೆ. ಬಂದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಇದು ಬ್ರೌನ್ ಕಲರು. ಇವಾಗ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಹುಷಾರಾಗಿ ಹಾಕಿ. ಈಗ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕೋಣ. ಎಲ್ಲ ಚೆನ್ನಾಗಿ ಫ್ರೈ ಬರೋದು, ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಈ ಥರ ಕೈಯಾಡಿಸಿ. ಎಣ್ಣೆ ಯಾವ ಥರ ಹಾಕ್ತಿರಲ್ಲ ಆ ಥರ ಗಿರ್ಮಿಟ್ ರುಚಿಯಾಗಿ ಬರುತ್ತೆ. ಇಲ್ಲಿ ನಮ್ಮಲ್ಲಿ ಹುಬ್ಬಳ್ಳಿಯಲ್ಲಿ ಫೇಮಸ್ಸು ಗಿರ್ಮಿಟು, ಮಿರ್ಚಿ, ಚಾ. ಇದು ಬೇಕೇ ಬೇಕು. ಈ ಥರ ಆಗಬೇಕು. ಇವಾಗ ಉಪ್ಪು ಹಾಕೊಳ್ಳಿ. ಇವಾಗ ಅರಸಿನ ಪುಡಿ ಹಾಕ್ಕೊಳತ್ತಿದ್ದೇನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆವಾಗ ಈ ಥರ ಕಾಯಾಡಿಸ್ತೀವಿ. ಯಾಕಂದರೆ ಒಂದೇ ಕಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಒಂಚೂರು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಕ್ಕರೆ ಸ್ವಲ್ಪ ರುಚಿ ಕೊಡುತ್ತೆ. ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ, ಕೊತ್ತಂಬರಿ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಮತ್ತು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಟೊಮೆಟೊ ಸಾಫ್ಟ್ ಆಗುತ್ತೆ ಎಣ್ಣೆಯೊಳಗೆ. ಇದಕ್ಕೆ ಪುಟಾಣಿ ಹಿಟ್ಟನ್ನು ತೊಗೊಂಡೇನು ನಾನು. ಪುಟಾಣಿ ಹಿಟ್ಟು ಹಾಕ್ಕೊಳ್ಳಿ. ನೀವು ಬೇಕೆಂದ್ರೆ ಹಾಕ್ಕೊಳ್ಳಿ. ಆದರೆ ಇದು ಗಿರ್ಮಿಟಿಗೆ ಪುಟಾಣಿ ಹಿಟ್ಟೆ ಚೆಂದ. ಪುಟಾಣಿ ಹಿಟ್ಟು ಹಾಕ್ಕೊಂಡ್ರೆ ರುಚಿಯಾಗಿ ಬರುತ್ತೆ. ಟೇಸ್ಟಿನೂ ಚಲೋ ಇರ್ತದೆ. ಎಷ್ಟು ಚೆಂದ ಕಾಣ್ತದೆ ನೋಡಿ, ಕಲರ್ಫುಲ್ಲಾಗಿ ಚುಮ್ಮರಿ. ಪುಟಾಣಿ ಹಿಟ್ಟು ತೊಗೊಂಡೇನಿ ನೋಡಿ. ಸಣ್ಣಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಒಟ್ಟಾಗಿ ರುಬ್ಕೊಂಡೇನಿ. ಈ ಪುಟಾಣಿ ಹಿಟ್ಟನ್ನು ಈಗ ಚುಮ್ಮರಿಗೆ ಹಾಕೋಣ. ಈಗ ಈ ಥರ ಮಾಡಿಕೊಂಡು ಇದು ಸ್ವಲ್ಪ ಒಂದು 2 ನಿಮಿಷ ತಣ್ಣಗಾಗಬೇಕು. ತಣ್ಣಗಾಗಿಂದ ಚುಮ್ಮರಿ ಹಾಕೋಣ. ಈ ಚುಮ್ಮರಿ ಈ ಬಾಣಲಿಗೆ ಹಾಕೋದಲ್ಲ, ಒಂದು ಗುಂಡಿಗೆ ಹಾಕ್ಕೊಂಡು ಅದು ಯಾವ ಥರ ಗಿರ್ಮಿಟ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಾಜಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈ ಗುಂಡಿನೇ ಸ್ಪೆಷಲು. ಈ ಹುಬ್ಳಿಯೊಳಗೆ ಏನಿದೆಲ್ಲ ಗುಂಡಿನ ಸ್ಪೆಷಲು. ಇವಾಗ ಬಾಜಿ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ನಿಮಗೆ ಎಷ್ಟು ಬಾಜಿ ಬೇಕೋ ಅಷ್ಟು ಬಾಜಿ ಹಾಕ್ಕೋಬೋದು. ಎಣ್ಣೆ ಇದ್ರೇ ಇದರೊಳಗೆ ಚೆನ್ನಾಗಿ ಈ ಥರ ತಿರ್ಕೋಬೇಕು. ಗಿರ್ಮಿಟ್ ಅದು ತಿರ್ಕೊಂಡ್ರೆ ಮತ್ತು ಈಗ ನಾನು ರುಚಿಯಾಗಿ ಬರುತ್ತೆ ಅಂತಂದು ಇವಾಗ ಏನಿದೆ ಅಲ್ಲ, ನಾನು ಪುಟಾಣಿ ಹಿಟ್ಟೇನು ರುಬ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ಕೋತೀನಿ. ಮತ್ತು ಬೇಕಂದರೆ ನಾನು ಆಮೇಲೆ ಯೂಸ್ ಮಾಡ್ಕೋಬೋದು. ಈ ಥರ ಒಂಚೂರು ಕೊತ್ತಂಬರಿ ಆವಾಗಲೇ ಎತ್ತಿ ಇಟ್ಕೊಂಡಿದ್ದೆ, ಇವಾಗ ಹಾಕಬೇಕಂತಂದು ಇವಾಗ ಹಾಕ್ತೀನಿ, ನೋಡ್ಕೊಳ್ಳಿ. ಎಷ್ಟು ಬೇಕಷ್ಟು ಕೊತ್ತಂಬರಿ ಒಂಚೂರು ಎತ್ತಿಟ್ಕೋಬೋದು ನೋಡಿ. ಈ ಥರ ಫೈನಲಾಗಿ ಬಂದಿದೆ ಗಿರ್ಮಿಟ್. ಈಗ ಇದಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಹೆಚ್ಕೊಂಡೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದರ ಮೇಲೆ ಈರುಳ್ಳಿ ಹಾಕಿ ಈ ಥರ ಕೊಟ್ಟರೆ ಹುಬ್ಳಿ ಚುಮ್ಮರಿ ರೆಡಿ ಆಯಿತು ನೋಡಿ. ಹುಬ್ಳಿಯಲ್ಲಿ ಫೇಮಸ್ಸು ಚುಮ್ಮರಿ. ಸಿದ್ದಾವರ ಮಠಕ್ಕೆ ಬಂದರೆ ಪ್ರತಿಯೊಬ್ಬರು ಚುಮ್ಮರಿ ತಿಂದು ಹೋಗ್ತಾರೆ. ನೀವು ಟ್ರೈ ಮಾಡಿ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.